ಹಾಯ್ ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಫ್ರೆಂಡ್ಸ್, ವೆಲ್ಕಮ್ ಟು 30 days 30 ವಿಡಿಯೋ ಚಾಲೆಂಜ್ ಡೇ 30. ನಮ್ದು ಆಲ್ರೆಡಿ ಡೇ 30 ಮುಗಿಯೋಕ್ಕೆ ಬಂತು. ಸೊ ತುಂಬ ದಿವಸ ಕಷ್ಟಪಟ್ಟಿದ್ದೀನಿ, ವೀಡಿಯೋ ಮಾಡೋಕ್ಕಾಗ್ದೇನೋ ವೀಡಿಯೋ ಮಾಡಿ ಬಿಟ್ಟಿದ್ದೀನಿ. ಸೊ ಅಂದರೆ ಯಾವುದಾನ ಒಂದು ಮ್ಯಾನೇಜ್ ಮಾಡೋಣ ವೀಡಿಯೋ ಬಿಟ್ಟಿದ್ದೀನಿ. ನನ್ನ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಗುರು ಇವತ್ತಿಗೆ, ಓಕೆನಾ. ಸೊ ಇವತ್ತೇನು ನೋಡ್ತೀರಾ ಅಂತಂದರೆ ಫುಲ್ಲು ಕಂಪ್ಲೀಟ್ ಲಾಫ್ಟ್ ಏನೇನು ಸಿಚುವೇಷನಲ್ಲಿ ಐತೆ, ಏನೇನು ಸ್ಥಿತಿಲೈತೆ ಎಲ್ಲ ತೋರಿಸ್ತೀನಿ, ಓಕೆನಾ. ಸೊ ಕಂಪ್ಲೀಟಾಗಿ ಲಾಫ್ಟ್ ಅಂತೂ ಗಲೀಜು ಗಬ್ಬೆದ್ದು ಹದಗೆಟ್ಟು ಹೋಗ್ಬಿಡೈತೆ. ಒಂದ್ಸಲ ಹಂಗೆ ಚೆಕ್ ಮಾಡ್ಕೊಳ್ಳಿ. ಪೇಪರೆಲ್ಲ ಐತೆ, ಬಟ್ ಗಲೀಜು ಜಾಸ್ತಿ ಆಗೈತೆ ಅಷ್ಟೇ. ನೋಡಿ, ಅಷ್ಟೊಂದೇನು ಓವರಾಗಿ ಏನು ಗಲೀಜಿಲ್ಲ. ಪೇಪರ್ನ ಹೇಳ್ಕೊಂಡ್ರೆ ಬೇರೆ ಏನು ಕ್ಲೀನಿಂಗ್ ಇರೋಲ್ಲ ನನಗೆ, ಓಕೆನಾ. ಬರೀ ಪೇಪರ್ ಮಾತ್ರ ಇರುತ್ತೆ. ಸೊ ಎಲ್ಲದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಬ್ರೀಡಿಂಗ್ ಮಾಡಬೇಕಾದ್ರೆ ಅಕ್ಕಿಗಳು ಗಂಡಕ್ಕಿ ಹೆಣ್ಣಕ್ಕಿ ನಾವು ಓಡಿಸ್ಕೊಂಡು ಹೋಗ್ತಾ ಇರುತ್ತೆ ಅಂತ ಹೇಳಿದ್ದೆ. ಸೊ ಅದನ್ನ ನಾನು ಲೈವಾಗಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ನೋಡಿ, ಈ ಅಕ್ಕಿ ಬಂದ್ಬಿಟ್ಟು ಮೊಟ್ಟೆಗೆ ಬಂದಿದ್ದಾವೆ ಎರಡು. ಆ ಹೆಣ್ಣಕ್ಕಿ ಎಲ್ಲಿ ಹೋಗುತ್ತೆ ಅಲ್ಲಿ ಗಂಡಕ್ಕಿ ಹೋಗುತ್ತೆ. ಅದು ತಲೆ ಕುಕ್ಕಿ ನೋಡಿ ಓಡಿಸ್ತಾ ಇತ್ತು, ಓಕೆನಾ, ಇಷ್ಟೊತ್ತು ಗಂಟೆ. ಇವಾಗ ಮಣ್ಣು ಮೈತೈತೆ, ಯಾಕಂದರೆ ಅದು ಗೊತ್ತು ನಾನು ಇನ್ನು ಮೊಟ್ಟೆ ಇಡ್ತೀನಿ ಸ್ವಲ್ಪ ದಿವಸದಲ್ಲಿ, ಸ್ವಲ್ಪ ಕ್ಯಾಲ್ಸಿಯಮ್ ಎಲ್ಲ ಬೇಕು ನನಗೆ, ಮಣ್ಣು ಬೇಕು ಅಂದ್ಬಿಟ್ಟು ಮಣ್ಣು ಮೈತೈತೆ, ಓಕೆನಾ. ಸೊ ಅದೇ ರೀತಿ ಇಲ್ಲಿ ಅಕ್ಕಿಗಳೆಲ್ಲ ಸ್ನಾನ ಮಾಡ್ತಾಯಿದ್ದಾವೆ. ಮತ್ತು 30 days 30 ವೀಡಿಯೋದಲ್ಲಿ ನಾವು ಒಂದು ಅಕ್ಕಿಗೆ ಟ್ರೀಟ್ಮೆಂಟ್ ಕೂಡ ಮಾಡಿದ್ವಿ. ಆ ಅಕ್ಕಿಗೆ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿದ್ದಿಲ್ಲ. ಆ ಅಕ್ಕಿ ಇವಾಗ ಹೆಂಗೈತೆ ಅಂತ ನೋಡ್ಬಿಡೋಣ. ಸೊ ಅಲ್ಲಿ ನೋಡಿ, ಆ ಅಕ್ಕಿ ಆರಾಮಾಗಿ ಅಲ್ಲಿ ಮೇಯ್ತೈತೆ, ಓಕೆನಾ. ಅಲ್ಲಿ ಮಣ್ಣು ಗುಡ್ಸಾಕಿದ್ದೀನಿ, ಸೊ ಅದರಿಂದ ಅಲ್ಲಿ ಮಣ್ಣು ಮೇಯ್ತೈತೆ, ಓಕೆನಾ. ಸೊ ಅದು ಬಿಟ್ಟರೆ 30 days 30 ವೀಡಿಯೋದಲ್ಲಿ ಇನ್ನೇ ನೋಡಿದ್ವಿ ನಾವು, ಪಟ್ಟಗಳನ್ನ ನೋಡಿದ್ವಿ ಅಲ್ವಾ. ಸೊ ಅದೇ ಪಟ್ಟಗಳು ನಮಗೆ ಯಾವ ರೇಂಜ್ಗೆ ಆಗಿದ್ದಾವೆ ಅಂದ್ಬಿಟ್ಟು ನೋಡೋಣ, ಓಕೆನಾ, ಇವತ್ತು. ಓಕೆ ನೋಡಿ, ಇದೊಂದು ಪಟ್ಟ. ಸೊ ಇದು ಅಗೇನ್ ಮೈ ಫೇವ್ರೆಟ್ ಪಟ್ಟ. ಬತ್ತೀಯಾ? ಸರಿ ಬಾ. ಮಕ್ಷಿಲ್ ಬರೋ ಪಟಾಗಳೆಲ್ಲ ಸ್ವಲ್ಪ ಫ್ರೆಂಡ್ಲಿ ಆಗಿರ್ತಾವೆ ಗುರು. ನೋಡಿ, ಸೇಮ್ ಹಿಂಗೆ ಬರುತ್ತೆ ಯಾವಾಗ್ಲೂ, ಮಸ್ತ್ ಅಂದ್ಕೊಳ್ಳಿ. ಸೊ ಈಗ ಬಂದೈತೆ. ಸೊ ಮತ್ತು ಇನ್ನೊಂದು ಅಕ್ಕಿನ ಕಳ್ಳ ಮಾಡ್ತಾಯಿದ್ವಿ. ಸೊ ಅಕ್ಕಿಗೆ ರೆಕ್ಕೆ ಬಂದೈತೆ ಇವಾಗ, ಇಷ್ಟಿಷ್ಟು ಆರ್ತೈತೆ. ಸೊ ನಾಳೆಯಿಂದ ಕಳ್ಳ ಮಾಡೋಕೆ ಹಾಕ್ಬೇಕು, ಯಾಕಂತಂದರೆ ಆಮೇಲೆ ಸೊ ಓಡೋಗೋ ಚಾನ್ಸಸ್ ಇರ್ತವೆ. ಸೊ ಕಳ್ಳ ಮಾಡೋಕೆ ಹಾಕೋಣ ನಾಳೆಯಿಂದ. ಸೊ ಇನ್ನು ಅದು ಬಿಟ್ಟರೆ ಈ ಅಕ್ಕಿ ಇನ್ನು ನೆಕ್ಸ್ಟ್ ಮೊಟ್ಟೆ ಇಕ್ಕುತ್ತೆ ಮೇ ಬಿ ನೆಕ್ಸ್ಟ್ ಇದರಲ್ಲಿ. ಸೊ ಇನ್ನೇನಿಲ್ಲ, ಇವಾಗ ಬೇರೆ ಅಕ್ಕಿಗಳದ್ದೆಲ್ಲ ಕೆಲಸ ಎಲ್ಲ ಮುಗ್ದೈತೆ. ಸೊ ಇವಾಗ ಏನಿರೋದು ಅಂತಂದರೆ ನಮಗೆ ಗೂಡ್ ಕ್ಲೀನ್ ಮಾಡಬೇಕು. ಬಿಟ್ಟರೆ ತುಂಬ ಜನ ಕೇಳ್ತಿದ್ದೀರಿ, ಬ್ರೋ ಗಿವ್ ಅವೇ ಮಾಡಲ್ವಾ ಅಂತ. ಮಾಡೋಣ ಗುರು, 50K ಒಂದೇ ಸಲ ಮಾಡಿಬಿಡೋಣ, ಒಂದು ಜೊತೆನೇ ಗಿವ್ ಅವೇ ಮಾಡ್ತೀನಿ, ಓಕೆನಾ. ಬ್ರೋ ನೀವು ಮಾಡ್ತೀನಿ ಅಂತ ಹೇಳ್ತೀರಾ, ಬಟ್ ಮಾಡಲ್ಲ. ಲೈವ್ ಪ್ರೂಫ್ ತೋರಿಸೋದೇ ಇಲ್ಲ. ಲೈವ್ ಪ್ರೂಫ್ ನಾನು ತೋರಿಸಿಲ್ಲ, ಬಟ್ ಗಿವ್ ಅವೇ ಮಾಡಿರೋದು ಎಷ್ಟು ಜನಕ್ಕೆ ಫ್ರೀಯಾಗಿ ಪಾರಿವಾಳಗಳು ಕೊಟ್ಟಿದ್ದೀನಿ ಅಂದ್ಬಿಟ್ಟು ನನಗೆ ಗೊತ್ತು. ಸೊ ಒಬ್ಬ ಸಬ್ಸ್ಕ್ರೈಬರ್ ಬಂದಿದ್ದ, ಎಲ್ಲಿಂದ ಗೊತ್ತಾ, ನನಗನ್ಸಂಗೆ ಅವನು ತಮಿಳ್ನಾಡಿಂದ ಬಂದಿದ್ದ ಪಾಪ. ತಮಿಳ್ನಾಡಿಂದ ಬಂದಿದ್ದಕ್ಕೋಸ್ಕರ ಒಂದು ಅಕ್ಕಿ ನಾನು ತೊಗೊಂಡಿದ್ದ. ಸೊ ಫ್ರೀಯಾಗಿ ಇನ್ನೊಂದಕ್ಕೆ ನಾನೇ ಗಿವ್ ಅವೇ ಕೊಟ್ಟೆ, ಯಾಕಂದರೆ ತಮಿಳ್ನಾಡಿಂದ ಬಂದು ತೊಗೊಂಡು ಹೋಗ್ತಾನಲ್ಲ ಗುರು, ಓಕೆ. ನಾನು ನಂಬಿಕೆ ಇಟ್ಬಿಟ್ಟು 1 ತಿಂಗಳು ಮುಂಚೆ, 1 ದಿವಸ 2 ದಿವಸ ಅಲ್ಲ, 1 ತಿಂಗಳು ಮುಂಚೆನೇ ಕಾಸು ಹಾಕಿ ವೆಯ್ಟ್ ಮಾಡಿ ನಾನು ಯಾವಾಗ ಫ್ರೀ ಆಗ್ತೀನಿ ಆವಾಗ ಬಂದು ಅಕ್ಕಿನ ಇಸ್ಕೊಳೋದ. ಸೊ ಅದಕ್ಕೆ ನಾನು ಫೇತ್ಫುಲ್ಲಾಗಿ ಒಂದು ಅಕ್ಕಿನ ಫ್ರೀಯಾಗಿ ಕೊಟ್ಟು ಕಳಿಸ್ದೆ, ಯಾಕಂದರೆ ನಂಬಿಕೆ ಮುಖ್ಯ ಗುರು, ಓಕೆನಾ. ಸೊ ಇವತ್ತು ನಾನು ಮೇಯ್ನಾಗಿ ವೀಡಿಯೋ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ, ಓಕೆನಾ. ವೀಡಿಯೋ ಬಗ್ಗೆ ಹೇಳೋಕ್ಕೆ ಬಂದಿಲ್ಲ, ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಕೇಳೋಕ್ಕೆ ಬಂದಿದ್ದೀನಿ, ಓಕೆನಾ. ಸೊ ಏನು ಕೇಳೋಕ್ಕೆ ಬಂದಿದ್ದೀನಿ ಅಂತ ಹೇಳೋದಾದರೆ, ಸೊ 2023ರಲ್ಲಿ ಯಾರ್ಯಾರೋ ತುಂಬ ಜನ ಕನಸು ಕಟ್ಕೊಂಡಿರ್ತೀರ, ಅದು ಮಾಡಬೇಕಿತ್ತು, ನಾನು ಇದು ಮಾಡಬೇಕಿತ್ತು, ಸೊ ಅದೆಲ್ಲ ಮಿಸ್ ಆಯಿತು ಅಂತ ಅಂದ್ಕೊಂಡಿರ್ತೀರ. ಸೊ ಅದನ್ನು ಯಾರು ಕಂಪ್ಲೀಟ್ ಮಾಡಿಲ್ಲ, ನೆಕ್ಸ್ಟ್ 2024ಅಲ್ಲಿ ಕಂಪ್ಲೀಟ್ ಮಾಡ್ತೀರಾ, ಅಥವಾ 2024ಅಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು January 1. ಸೊ ಏನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನನಗೆ ದಯವಿಟ್ಟು ತಿಳಿಸಿ, ಓಕೆನಾ. ಸೊ ವೀಡಿಯೋ ಬೋರಿಂಗು ಹಂಗೆ ಅಂದ್ಕೊಬೇಡಿ, ಬಟ್ ನನಗೆ ತುಂಬ ದಿವಸದಿಂದ ಅನಿಸ್ತಾಯಿತ್ತು, ನೋಡೋಣ ಒಪಿನಿಯನ್ಗಳೆಲ್ಲರದು ಹೆಂಗಿರುತ್ತೆ, ನಮ್ಮ ವೀಡಿಯೋ ನೋಡೋರ್ದು ಒಪಿನಿಯನ್ಗಳೆಲ್ಲ ಹೆಂಗಿರುತ್ತೆ ಅಂತ. ಸೊ ಓಕೆನಾ, ತಿಕ್ಕ ಹುರಿತಾ ಇದೆ ನನಗೆ, ನಮ್ಮ ಸಾಂಗ್ ಹಾಕೊಂಡು ಸಾಯ್ತವ್ರೆ, ಆದರೂ ಪರವಾಗಿಲ್ಲ, ಏನು ಹೇಳೋಂಗಿಲ್ಲ, ನೈಟ್ ಟೈಮ್ ಆಗಿಲ್ಲ, ಇಲ್ಲಾಂದರೆ ಹೇಳ್ತಾ ಇದ್ದೆ. ದಯವಿಟ್ಟು ಕಮೆಂಟ್ ಮಾಡೋದು ಮರೆಯೋಕೆ ಹೋಗ್ಬಿಡಿ, ಓಕೆನಾ. ನಿಮ್ಮ ಒಪಿನಿಯನ್ ಏನಿರುತ್ತೆ ಅದೆಲ್ಲ ಕಮೆಂಟ್ ಮಾಡಿ. ಸೊ ನನ್ನ ಒಪಿನಿಯನ್ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಏನು ಕಂಪ್ಲೀಟ್ ಮಾಡಿಲ್ಲ, ಏನು ಕಂಪ್ಲೀಟ್ ಮಾಡೋಕ್ಕಿದೆ ಅಂತ. ಸೊ ಏನು ಗೊತ್ತಾ, 2024ಅಲ್ಲಿ ನನಗೆ ಒಂದೇ ಆಸೆ ಇರೋದು ಅಂತಂದರೆ, ನಮ್ಮ ಚಾನಲ್ಲು ಒಂದು ರೇಂಜಿಗೆ ನಿಂತ್ಕೊಬೇಕು. ನನ್ನ ಆಸೆ ಇರೋದು 100K ಹತ್ರನ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹತ್ತತ್ರ 60K 70K ನಾನು 2024 ಮುಗಿಯೋಷ್ಟರಲ್ಲಿ ನಿಂತ್ಕೋಬೇಕು ಅಂದ್ಬಿಟ್ಟು ಛಲ ಪಟ್ಟಿದ್ದೀನಿ. ಅದಕ್ಕೋಸ್ಕರ ವೀಡಿಯೋ ಕಷ್ಟ ಬಿದ್ದೆಲ್ಲ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನಂತಂದರೆ, ನನ್ನ ವ್ಲಾಗ್ ಚಾನಲ್ ಅಂದರೆ ಮೋಟೋ ವ್ಲಾಗ್ ಚಾನಲ್ನು ಕೂಡ ಮಾನಿಟೈಸ್ ಮಾಡ್ಕೊಬೇಕು 2024ಅಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಅದನ್ನ ಮಾಡ್ಕೊಳ್ಳೋಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಚಾನಲ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಇಲ್ಲಾಂತಂದರೆ ಪ್ರಿನ್ಸ್ ಮೋಟೋ ವ್ಲಾಗ್ಸ್ ಅಂತ ಹೊಡೆದ್ರೆ ಬರುತ್ತೆ, ಇನ್ನೂ ಬಂದಿಲ್ಲ ಅಂದರೆ ಇನ್ನು ಕನ್ನಡ ಅಂತ ಹಾಕಿ ಪಕ್ಕ ಬಂದೇ ಬರುತ್ತೆ, ಓಕೆನಾ. ಸೊ ಅದೆರಡು ನನ್ನ ಡ್ರೀಮ್ ಆಗಿರುತ್ತೆ. ಹಾಗೆ ಇನ್ನೂ ಸ್ವಲ್ಪ ಆಕ್ಸೆಸರೀಸು ಅದು ತೊಗೊಬೇಕಿರುತ್ತೆ, ಅದು ಪರ್ಸ್ನಲ್ ಡ್ರೀಮು. ಬಟ್ 2024ಅಲ್ಲಿ ಇದೆರಡನ್ನ ನಾನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. 100K ನನ್ನ ಗೋಲು. ಸೊ ಅದು ಯಾವಾಗ ರೀಚ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಆ ರೀಚ್ ಮಾಡೋವರೆಗೂ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ನ ಜೊತೆ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದೆನ್ ನೀವು ಕೂಡ ಏನೇನು ಆಸೆ ಇಟ್ಕೊಂಡಿದ್ದೀರಾ ಅನ್ನೋದು ನಾನು ಕಮೆಂಟ್ ಮಾಡಿ, ನಾನು ಅಷ್ಟೊತ್ತಲ್ಲಿ ಆ ಗೂಡನ್ನ ಕ್ಲೀನ್ ಮಾಡ್ಕೊಂಡು ಪಟ್ ಅಂತ ಬರ್ತೀನಿ.
ಓಕೆ ಗೈಸ್, ಫುಲ್ಲು ಎಲ್ಲ ಗೂಡು ಕ್ಲೀನಿಂಗ್ಗಳಾಯಿತು. ನೋಡ್ರಪ್ಪ ಮೋಸ್ಟ್ಲಿ ನನಗೆ ನೆನಪು ಕರೆಕ್ಟಾಗಿ ಗೆಸ್ಸಿಲ್ಲ. ಸೊ ಡೇ 1 ಕೂಡ ನಾವು ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡಿದ್ವಿ ಅನಿಸುತ್ತೆ. ಡೇ 30 ಕೂಡ ಕ್ಲೀನಿಂಗಿಂದ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಾನು ಎಲ್ಲ ಫುಲ್ ಮುಗಿಸ್ಬಿಟ್ಟು ಇಲ್ಲೆಲ್ಲ ಗುಡಿಸ್ಬಿಟ್ಟೆ ಬರೋಣ ಅಂದ್ಕೊಂಡೆ. ಸೊ ಹತ್ತತ್ರ 1 ರಿಂದ 1.5 ಅವರಿಂದ ಸೌಂಡ್ ಕೇಳಿಸ್ಕೊತಾನೇ ಇದ್ದೀನಿ. ಸೊ ಅಲ್ಲೆಲ್ಲೋ ಕಾಲೇಜ್ ಡೇ ಮಾಡ್ತಾವ್ರೆ, ಕಾಲೇಜ್ ಡೇನೋ ಸ್ಕೂಲ್ ಡೇನೋ ಎಕ್ಸೆಟ್ರಾ ಗೊತ್ತಿಲ್ಲ. ಗುರು ತಿಕ್ಕ ಅವ್ರು ಇದ್ದಾರೆ, ಅದೇನು ಗೊತ್ತಾ, ಅವ್ರು ನಮ್ಮನ್ನು ಕರ್ನಾಟಕದಲ್ಲಿ ಅವರೇ ಇಷ್ಟೊತ್ತವರೆಗೂ ಯಾವುದ್ಯಾವುದೋ ಭಾಷೆ ಬಂತು, ತೆಲುಗು ಬಂತು, ತಮಿಳ್ ಬಂತು, ಹಿಂದಿ ಬಂತು, ಇಂಗ್ಲೀಷ್ ಬಂತು, ಮರಾಠಿ, ಗುಜರಾತಿ ಎಲ್ಲ ಭಾಷೆ ಬಂತು ಗುರು. ಅವ್ರು ಡ್ಯಾನ್ಸ್ ಮಾಡೋದು ಬೇಡ, ಅಲ್ಲಿ ಡ್ಯಾನ್ಸ್ ಮಾಡ್ತಾರೇನೋ ಗೊತ್ತಿಲ್ಲ, ಅಷ್ಟು ಭಾಷೆ ಬಂತು. ಡ್ಯಾನ್ಸ್ ಮಾಡೋದು ಬೇಡ ಅವರು. ಅಲ್ಲ ಗುರು, ಫಾರ್ ರೆಸ್ಪೆಕ್ಟು ಕರ್ನಾಟಕದಲ್ಲಿ ಇದ್ದೀರಿ ಅಂದ್ಬಿಟ್ಟು ಒಂದು ಕನ್ನಡ ಸಾಂಗ್ ಹಾಕ್ಲಿಲ್ಲ ಅವರು. ಸೀರಿಯಸ್ ಆಗಿ ಬೇಜಾರೇ ಆಗೋಯ್ತು ನನಗಂತೂ. ಅಲ್ಲ ಯಾವುದಾದ್ರು ಭಾಷೆದೆಲ್ಲ ಬರ್ತೈತೆ ಸಾಂಗ್ಗಳು, ಒಂದೇ ಒಂದು ಕನ್ನಡ ಸಾಂಗ್ ಹಾಕ್ಲಿಲ್ಲ ಅವರು. ಸೀರಿಯಸ್ ಆಗಿ ಬೇಜಾರಾಗೋಯ್ತು ನನಗಂತೂ. ಸೊ ವೆಯ್ಟ್ ಮಾಡಿ ಗೈಸ್, ಇದೊಂದು ಸ್ವಲ್ಪ ಗುಡಿಸ್ಬಿಟ್ಟು ಪಟನ್ ಬರ್ತೀನಿ. ನಾನು ಬೈದಿದ್ದು ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ ಗುರು. 2 ಅವರ್ ಆದಮೇಲೆ ಇವಾಗ ಕನ್ನಡ ಸಾಂಗ್ ಬಂತು, ಅದು ಸೌಂಡ್ ಕಮ್ಮಿ ಆಗೋಯ್ತೆ. ಅಯ್ಯ ಮುಂಡೆ ಮಕ್ಕಳ, ನಮ್ಮನ್ನು ಫುಲ್ ಇದ್ರಲ್ಲಿ ಬಂದಲ್ಲ, ಟಗರು ಸಾಂಗ್ ಬಂತು ಗುರು. ಫುಲ್ ಖುಷಿಲಿ ಬಂದೆ ಕೇಳಿಸ್ಕೊಳೋಣ ಅಂತ, ಸೌಂಡೇ ಕಮ್ಮಿ ಆಗೋಯ್ತು. ಸೊ ಬಿಡ್ರಿ, ಇಷ್ಟೊಂದು ಬಂತಲ್ಲ ಸಾಕು ಗೈಸ್. ಎಲ್ಲ ಫುಲ್ಲು ಕ್ಲೀನ್ ಮುಗ್ದೈತೆ ನೋಡಿರಿ, ಇಲ್ಲಿಂದ 4 ಗಂಟೆ. ನಮ್ಮನ್ನು ಇವಾಗಲೂ ಕೇಳಿಸ್ಕೊಡ್ರಿ ಯಾವ ಸಾಂಗ್ ಹಾಕೋರೆ. ಯಾವುದೋ ತಮಿಳ್ ಸಾಂಗ್ ಹಾಕೋರೆ. ಅಯ್ಯಪ್ಪ ಏನು ನನ್ನ ಮಕ್ಕಳು ಗುರು. ಸೊ ಫುಲ್ಲು ಕ್ಲೀನಿಂಗ್ ಕಂಪ್ಲೀಟ್ ಆಯಿತು. ಬರೀ ಇಷ್ಟು ಮಾತ್ರ ಗುಡ್ಸ್ತೀನಿ ಅಂದ್ಕೊಂಡಿರ್ತೀವಿ ತುಂಬ ಜನ. ಅಲ್ಲಿಂದ ಹಿಡ್ದು ಫುಲ್ಲು ಇಲ್ಲೆಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ಒಂದೇ ಸಲ ಗುಡ್ಸ್ಕೊಬೇಕು ನೋಡಿ, ಇಲ್ಲಾಂತಂದರೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಗಲೀಜು, ಅಲ್ಲಿದ್ದ ಗಲೀಜು ಇಲ್ಲಿಗೆ ಬರೋದು. ಸೊ ಒಂದ್ಸಲಿ ಸ್ಟಾರ್ಟ್ ಮಾಡಿದ್ರೆ ಅಷ್ಟು ಕ್ಲೀನ್ ಮಾಡ್ತೀನಿ. ಸೊ ಡೇ 1 ಸ್ಟಾರ್ಟ್ ಮಾಡಿದಾಗ ಹೆಂಗಿದ್ವು ಅಕ್ಕಿಗಳೆಲ್ಲದು ಹಂಗೆ ಇದ್ದಾವೆ. ಒಂದು ಅಕ್ಕಿಗೆ ಮಾತ್ರ ನಂದು ರೋಗ ಬಂದಿತ್ತು. ಸೊ ಆ ಅಕ್ಕಿನ ಇವಾಗ ಕಂಪ್ಲೀಟಾಗಿ ಕ್ಲಿಯರ್ ಆಗೈತೆ. ಸೊ ಆರಾಮಾಗಿ ಓಡಾಡ್ಕೊಂಡು ಐತೆ ಆ ಅಕ್ಕಿನೂ ನೋಡಿ. ಇಲ್ಲ ಇಡ್ತೀನಿ ನೋಡಿ, ಇದಕ್ಕೆ ರೇ ಓಡ್ತಾವಳೆ ಎಲ್ಗೋ. ಸ್ವಲ್ಪ ವೆಯ್ಟ್ ಲಾಸ್, ಸ್ವಲ್ಪ ಅಲ್ಲ ಜಾಸ್ತಿನೇ ವೆಯ್ಟ್ ಲಾಸ್ ಆಗಿಬಿಡೈತೆ. ಇನ್ನೂ ಅಷ್ಟೊಂದು ಕ್ಲಿಯರ್ ಆಗಿಲ್ಲ ಇದು. ಸೊ ಪರವಾಗಿಲ್ಲ ಇವಾಗ, ಓಕೆನಾ. ಸೊ ಆಲ್ ಅರೌಂಡ್ ಎಲ್ಲ ಕೂಡ ಮುಗ್ದೈತೆ ಇವಾಗ. ಸೊ ನಾನು 30 days 30 ವಿಡಿಯೋ ಚಾಲೆಂಜನ್ನು ತೊಗೊಂಡಿದ್ದೆ. ಮಾಡೋ ಥರ ಚಾಲೆಂಜ್ ಯಾವುದನ್ನ ಇದ್ದರೆ ಕೊಡ್ರಿ, ಓಕೆನಾ. ನೋಡೋಣ, ನಿಮ್ಗೊಂದು ಚಾನ್ಸ್ ಕೊಡ್ತೀನಿ. ಯಾವುದನ್ನ ಚಾಲೆಂಜ್ ನಾವು ತೊಗೊಳ್ಳೋ ಥರ ಇದ್ದರೆ ಕೊಡ್ರಿ. 24 hours ವೀಡಿಯೋ ಅಂತ ಹಾಕ್ಬಿಟ್ರಿ, ಆಮೇಲೆ ಮಾಡೋಕ್ಕಾಗಲ್ಲ ಅದೆಲ್ಲ. ಸೊ ನೋಡೋಣ ಯಾವ ಥರ ಚಾಲೆಂಜ್ ಕೊಡ್ತೀರಾ, ಯಾರು ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡಿಬಿಟ್ಟು ವೀಡಿಯೋ ಮಾಡ್ತೀನೋ ನೋಡೋಣ, ಓಕೆನಾ. ಸೊ ಇವಪ್ಪ ವೀಡಿಯೋ ನಿಮಗೆ ಇಷ್ಟ ಆಗಿದೆ. 30 days 30 ವಿಡಿಯೋ ಚಾಲೆಂಜ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಕೇಳ್ಕೊತ, ಇದೇ ರೀತಿ ಸಪೋರ್ಟ್ ಕೊನೆವರೆಗೂ ಇರಲಿ, ಗೊತ್ತಲ್ವಾ. ಕನ್ನಡ ಬೆಳೆಸಿ ಕನ್ನಡಿಗರನ್ನ ಉಳಿಸಿ ಅಂತ ಕೇಳ್ಕೊತ. ಟೇಕ್ ಕೇರ್ ಗೈಸ್, ಬಾಯ್.